ಕೆಲವರು ಎಡವಿ ಬೀಳಬಹುದು ಎಂದು ಎಚ್ಚರಿಕೆಯಿಂದ ಹೆಜ್ಜೆ ಹಾಕುತ್ತಾರೆ. ಇನ್ನು ಕೆಲವರು ಎಡವಿ ಬಿದ್ದರೂ ಬಿದ್ದೇ ಇಲ್ಲವೆಂಬಂತೆ ನಾಟಕವನ್ನು ಆಡುತ್ತಾರೆ. ಕೆಲವರಿಗೆ ಕೆಟ್ಟ ಮೇಲಾದರೂ ಬುದ್ಧಿ ಬರುತ್ತೆ, ಅಥವಾ ಕೆಡುತ್ತೇವೆ ಎಂದು ಗೊತ್ತಾದರೂ ಬುದ್ಧಿ ಬರುತ್ತೆ. ಕೆಲವರಿಗೆ ಕೆಡುವವರೆಗೂ ಬುದ್ಧಿ ಬರುವುದಿಲ್ಲ. ಈ ರಾಜ್ಯ ಸರ್ಕಾರದ ಹಣೆ ಬರಹ ಅದೇನೇ, ಅನುಮಾನನೇ ಇಲ್ಲ. ಜಟ್ಟಿ ಬಿದ್ದರೂ ಮೀಸೆ ಮಣ್ಣಾಗಲಿಲ್ಲ ಅನ್ನೋ ಪರಿಸ್ಥಿತಿ. ಗ್ಯಾರಂಟಿ ಯೋಜನೆಗಳು ಅವೈಜ್ಞಾನಿಕ ಮತ್ತು ಬಡತನವನ್ನು ನಿರ್ಮೂಲನೆ ಮಾಡುವ ಯೋಜನೆ ಅಲ್ಲ, ಅದನ್ನು ರೂಪಿಸಿರುವ ರೀತಿ ಅಂತ ಹೇಳಿದ್ರೆ ಕೇಳಿಸ್ಕೊಳ್ಳೋಕೆ ರೆಡಿ ಇರಲಿಲ್ಲ. ವಾದ ಏನಿತ್ತು? ಬಂದಂಗೆ ಮೀಸೆ ಎಗರಿಸ್ಕೊಂಡು ವಾದ ಮಾಡ್ತಿದ್ರು ಎಲ್ಲ. ಏನು ಅಬ್ಬಬ್ಬಬ್ಬ ಎದೆ ಉಪ್ಸಿದ್ ನೋಡಬೇಕಾಗಿತ್ತು ಒಬ್ಬೊಬ್ರು. ಈಗಲೂ ಹೇಳ್ತೀನಿ, ಈಗ ಬಸವಳಿದು ಹೋಗಿದೆ. ಹೋಗಿಲ್ಲವಾ? ಬೇಡ, ಹಾಗೇ ಇರಿ. ನಾನು ಎಷ್ಟು ದಿನದಿಂದ ಇದನ್ನು ಹೇಳಿ ಹೇಳಿ ಸಾಕಾಗಿದೆ. ಹುಣ್ಣಾಗತ್ತೆ, ಕೊಳತು ನಾರತ್ತೆ ಆಮೇಲೆ ನಿಮ್ಮದು ಅಂತ. ಬಸವಳಿದು ಹೋಗಿದೆ ಅಂತ ನಮ್ಮ ಲೆಕ್ಕಾಚಾರ ಈಗಲೇ ಇದೆ. ನನ್ನ ಲೆಕ್ಕಾಚಾರದಲ್ಲಿ ಇನ್ನೂ 1.5 ವರ್ಷ ಬೇಕು ಸಂಪೂರ್ಣವಾಗಿ ಹದಗೆಟ್ಟು ಹಳ್ಳ ಹಿಡಿಯಕ್ಕೆ. ಕರ್ನಾಟಕ ಯು ಆರ್ ಡ್ರೈವಿಂಗ್ ಟುವರ್ಡ್ಸ್ ಬ್ಯಾಂಕ್ರಪ್ಸಿ ಅಂತ ಇದ್ದೆ ನಾನು ಒಂದ್ಸರಿ. ಆ ಆರೋಪ ಸ್ವಲ್ಪ ಅತಿರೇಕ ಅನ್ನಿಸಿದರೂ ಆ ಹಂತಕ್ಕೆ ಹೋಗ್ತೀರಿ ಅಂತ ನನ್ನ ವಾದ. ಕಳೆದ 8 ತಿಂಗಳಲ್ಲಿ ಗ್ಯಾರಂಟಿಗಳಿಗೆಂದು ರಾಜ್ಯ ಸರ್ಕಾರ 40,000 ಕೋಟಿ ಖರ್ಚು ಮಾಡಿದೆ. ಮಾಡಬೇಕು, ನುಡಿದಂತೆ ನಡೆದಿದ್ದೇವೆ, ನಡೀಬೇಕು, ಕೊಡ್ಲೇಬೇಕು. ಹಾಕಿದ್ರಿ ಊರಲ್ಲೆಲ್ಲ ಅಂಟಿಸಿದ್ರಿ, ನುಡಿದಂತೆ ನಡೆದಿದ್ದೇವೆ. ಈಗ ನಡೀರಿ ನುಡಿದಂತೆ. ಯಾವನ್ ಬೇಡ ಅಂದೋ ನಿಮ್ಮನ್ನ? ಇದು ಸರ್ಕಾರ ಅಂದಾಜು ಮಾಡಿದ್ದಕ್ಕಿಂತ 10,000 ಜಾಸ್ತಿ. ನೋ, ಇದನ್ನು ಹೇಳಿದ್ವಿ ಆ ಟೈಮಲ್ಲಿ. ಇದು ಆರಂಭಿಕ ಮೊತ್ತಗಳು, ಈ ಮೊತ್ತಗಳು ಹೆಚ್ಚಾಗುತ್ತಾ ಹೋಗುತ್ತೆ, ಇಳಿಯಲ್ಲ ಹೇಳಿತ್ತು. ಬಡವರ ವಿರೋಧಿಗಳು ಬಡತನದ ವಿಚಾರದಲ್ಲಿ ಬಂದರೆ ಅಡ್ಡ ಬರ್ತಾರೆ. ಸಿರಿವಂತರು, ಉಳ್ಳವರು, ಬದುಕು ಭಾವನೆ. ವೇರ್ ಆರ್ ಯು DCM? ಬರ್ರಿ. ಆಲ್ ರೈಟ್, ಈಗ ಮಜಾ ಇದೆ. ಇದೊಂದು ಬ್ಯೂಟಿಫುಲ್ ಎಕ್ಸ್ಪರಿಮೆಂಟ್ ದಟ್ ಈಸ್ ಡಿಸೈನ್ ಟು ಫೇಲ್. ಇದು ಫೇಲ್ ಆಗ್ಬೇಕು ನೀವು ಒಂದ್ಸರಿ. ಗ್ಯಾರಂಟಿಗಳ ಅವೈಜ್ಞಾನಿಕವಾಗಿ ರೂಪಿಸಿರುವ ಗ್ಯಾರಂಟಿ ನಾನು ಹೇಳ್ತಿರೋದು. ಗ್ಯಾರಂಟಿ ಅಲ್ಲ. ಇದನ್ನು 1000 ಸರಿ ಹೇಳಿದ್ದೀನಿ, ಇನ್ನೊಂದ್ಸರಿ ಹೇಳ್ತೀನಿ. ಕೆಪ್ಪಾಗಿದ್ರೆ ಕಿವಿ ಹೋಗಿ ರಿಪೇರಿ ಮಾಡಿಸ್ಕೊಂಬಂದು ಕೇಳಿಸ್ಕೊಳ್ಳಿ ಕನಿಷ್ಠ. ಬೇರೆ ಎಲ್ಲ ಕೇಳತ್ತೆ ನಿಮಗೆ ಕಿವಿಗೆ. ಅಣ್ಣ ಹಂಗಂತ ಅವನಂತೆ, ಹೌದಾ ಇವರು ಅಣ್ಣ ಇವ್ನು ಹಿಂಗಂತ ಇದನಂತೆ, ಅದು ಕೇಳುತ್ತೆ. ಇದು ಕೇಳಲ್ಲ ನಿಮ್ಮ ಕಿವಿಗೆ. ಸರ್ಕಾರಕ್ಕೆ ಆಗ್ತಾ ಇಲ್ಲ, ಸಹಜವಾಗಿ ಅಭಿವೃದ್ಧಿ ಕಾರ್ಯಕ್ಕೆ ಹಣ ಇಲ್ಲ, ಇದೆ ಅಂತ ಬೋಳೆ ಬಿಡೋದು, ಸುಳ್ಳು ಬಿಡೋದು. ಇದೆ ಯಾರು ಹೇಳಿದ್ದು? ಸುಳ್ಳು ಅಂದ್ಬಿಡೋದು. ನೀವು ಅಂದುಬಿಟ್ರೆ ನಡಿಬೇಕಲ್ಲ. ಯಾರು ಹೇಳಿದ್ದು ನನಗೆ ಗಾಯ ಆಗಿದೆ, ಗಾಯ ಇಲ್ಲ ಅಂತಂದ್ರೆ ಬ್ಯಾಂಡೇಜ್ ಕಟ್ಟಿದ್ರೆ ಗೊತ್ತಾಗಲ್ವಾ? ಈಗ ಹೈಕಮಾಂಡ್ ಅಂಗಳಕ್ಕೆ ಹೋಯ್ತಂತೆ. ಅಲ್ಲಲ್ಲಲ್ಲಲ್ಲ, ಅಲ್ಲಿಗೋಗಿದೆಯಾ? ಓ ವೆರಿ ಗುಡ್. ಉಸ್ತುವಾರಿಯನ್ನು ಭೇಟಿ ಮಾಡಿದ್ರಂತೆ ರಾಜ್ಯ ಕಾಂಗ್ರೆಸ್ನ ಸತೀಶ್ ಜಾರಕಿಹೊಳಿ ಮತ್ತು ಇನ್ಯಾರೋ ಮಾದೇವಪ್ಪನೋ ಯಾರೋ. ಸರ್, ಇದೊಂದು ಸ್ವಲ್ಪ ಮಾರ್ಪಾಡುಗಳು ಮಾಡಬೇಕು. ಗ್ಯಾರಂಟಿ ಯೋಜನೆಗಳು ಅರ್ಹರನ್ನು ಮಾತ್ರ ತಲುಪಬೇಕು. ಕಳ್ಳೆಕಾಯಿ ಬೀಜ ತಿಂತ ಇದ್ರ 1.5 ವರ್ಷದಿಂದ ಮಾಡಿದಾಗ ಹಾಳು ಮಾಡಿ ಹಳ್ಳ ಹಿಡಿಸ್ಬಿಟ್ಟು ಎಲ್ಲನೂ. ಈಗ ಅರ್ಹರು ಅನರ್ಹರು ಬಂತ ನಿಮಗೆ? ಇಲ್ಲಿವರೆಗೂ ಎಚ್ಚರ ಆಗಲಿಲ್ಲ. ವಾಟ್ ಸಾರ್ಟ್ ಆಫ್ ಲೀಡರ್ಸ್ ಯು ಆರ್? ಕಾಮನ್ ಎಕನಾಮಿಕ್ ಸೆನ್ಸ್ ಇಲ್ಲದೆ ತರೋ ಯೋಜನೆಗಳಿಗೆ. ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರಕ್ಕೆ ಸಲಹೆ ಕೊಡಿ ಸಾರ್ ಅಂತಿದ್ದಾರಂತೆ ಅವರು. ನಾನು DCM ಜೊತೆ ಚರ್ಚೆ ಮಾಡ್ತೀನಿ ಅಂದ್ರಂತೆ. ಯಾಕಪ್ಪ ಚರ್ಚೆ ಮಾಡಬೇಕು? ಅವರು ಪಾಪ ಉಸ್ತುವಾರಿ ಹಿಡಿದಿದ್ರಿ, ಹಿಂಗೆ ಹಿಡಿದ್ರಿ ಫಲಕಗಳನ್ನ ಸಾಲಾಗಿ ನಿಲ್ಲಿಸಿದ್ದೆ, ಇಡಿಸಿದ್ದೆ ಫೋಟೋ. ಈಗ CM ಸಿದ್ದರಾಮಯ್ಯ ಗ್ಯಾರಂಟಿ ಯೋಜನೆಯಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅಂದಿದ್ರು. ಆದರೆ ಈಗ ಅವರು ಗ್ಯಾರಂಟಿ ಸಮೀಕ್ಷೆಗೆ ಒಲವು ತೋರಿದ್ದಾರಂತೆ. ಯಾಕೆ ಸಮೀಕ್ಷೆ ಮಾಡಬೇಕು? ಸಮೀಕ್ಷೆಯಲ್ಲಿ ಅನರ್ಹ ಫಲಾನುಭವಿಗಳು ಪತ್ತೆಯಾದರೆ ಗ್ಯಾರಂಟಿ ಯೋಜನೆ ಪರಿಷ್ಕರಿಸುವ ಸಾಧ್ಯತೆ ಅಂತೆ. ಅಯ್ಯೋ, ಬೋಗಸ್ ಫೆಲಸ್ ತಂದು, ಪಕ್ಕಾ ಬೋಗಸ್ ಫೆಲಸ್ ನೀವು. ನೀವು ಈ ರಾಜ್ಯದ ದ್ರೋಹಿಗಳು ನನ್ನ ಪ್ರಕಾರದಲ್ಲಿ. ನೀವು ಆರಂಭದಿಂದ ಇದನ್ನು ಮಾಡಿದಾಗ ಅನರ್ಹರು ಫಲಾನುಭವಿಗಳು ಪತ್ತೆಯಾದರೆ ಯೋಜನೆ ಪರಿಷ್ಕರಿಸುವ ಚಿಂತನೆ ಜಾರಿಗೆ ತರೆಯುವಾಗ ಏನು ಮಾಡ್ತಿದ್ರಿ? ಜವಾಬ್ದಾರಿ ಮತ್ತು ಪರಿಣಾಮಗಳಿಲ್ಲದೆ ಪ್ರಣಾಳಿಕೆಗಳನ್ನು ಬರೆದ್ರೆ ಹೀಗೆ ಆಗೋದು. ಈಗ ಅನರ್ಹರನ್ನು ಹುಡುಕುತ್ತೇವೆ ಅಂತಂದ್ರೆ ಕತ್ತೆ ಕಾಯ್ತಾ ಇದ್ರ ಆಗ ಅಂತ ಕೇಳಬೇಕು ಯಾರು ಒಬ್ರು. ಪ್ಲಸ್ ಮುಖ್ಯಮಂತ್ರಿಗಳಿಗೆ ಕೇಳಬೇಕಾಗತ್ತೆ. ಕಾಕ ಪಾಟೀಲ್, ನಿನಗೂವೆ
ಮಾದೇವಪ್ಪ ನಿನಗೂವೆ ಯಾಕಪ್ಪ ಕಾಕಾ ಪಾಟೀಲ್ ಮಾದೇವಪ್ಪನ ತೆಗಿತೀರಿ ಈಗ ಯಾಕೆ ತೆಗಿತೀರಿ ಕಾಕಾ ಪಾಟೀಲು ಮಾದೇವಪ್ಪನ? ಎಲ್ಲರೂ ಅರ್ಹರು ಅಂದಮೇಲೆ ಅನರ್ಹರು ಯಾಕೆ ಆಗ್ತಾರೆ? ಯಾಕಪ್ಪ? ಆಗಸ್ಟ್ 22 ಕ್ಯಾಬಿನೆಟಲ್ಲಿ ಚರ್ಚೆ ಮಾಡ್ತಾರಂತೆ, ಗೊತ್ತಿಲ್ಲ ಅದು ಏನು ಮಾಡ್ತಾರೋ ಏನೋ. ಗ್ಯಾರಂಟಿ ಅನುಷ್ಠಾನ ಸಮಿತಿ ಯೋಜನೆಯೇನೋ DCM ಉದ್ಘಾಟನೆ ಮಾಡ್ಕೊಂಡಿದ್ದಾರಂತೆ. ನಂಬರ್ 1, ನಿಮಗೆ ಬುದ್ಧಿ ಬರಲಿ ಅಂತ ನಾನು ಬಯಸಬೇಕಾಗಿತ್ತು, ಈಗ ಬಯಸಲ್ಲ. ನಿಮಗೆ ಬರೋದು ಬೇಡ ಬುದ್ಧಿ, ಜಾರಿಗೆ ತರಬೇಡಿ, ಇದು ಸಮೀಕ್ಷೆ ಮಾಡಿ ಅದನ್ನು ರಿಪೇರಿ ಮಾಡೋಕ್ಕೆ ಹೋಗಬೇಡಿ, ಹೀಗೇ ಕೊಡಿ ದುಡ್ಡನ್ನು, ಏನಾಗುತ್ತೋ ರಾಜ್ಯ ದಿವಾಳಿ ಆಗಲಿ. ಆಗ ಹೇಳ್ತಿದ್ರಲ್ಲಪ್ಪ, ಅವ್ರ ಮನೆಗೆ ನುಗ್ತಾರೆ ಇವ್ರ ಮನೆಗೆ ನುಗ್ತಾರೆ ಅಂತ. ನಿಮ್ಮ ಮನೆಗೆ ನುಗ್ತಾರೆ ಜನ, ಆಗ ನಂಗೆ ನುಗ್ತಾರೆ ನೋಡಿ, ಗೊತ್ತಾಗತ್ತೆ ನಿಮ್ಗೆ ಕಷ್ಟ ಏನಂತ. ಬರೀ ಸುಳ್ಳು ಹೇಳ್ಕೊಂಡು ತಿರುಗ್ತಾರೆ. 40% ಬೊಮ್ಮಾಯಿ ಸರ್ಕಾರ ಮೇ ಹೈ ಹೈ, ಆ ಹೈಯನ್ನು ಇವರು ಪೈ ಥರ ಕಿತ್ಕೊಂಡ್ಬಿಟ್ಟು ಕೊಟ್ಬಿಡ್ತೀವಿ. ಎಲ್ಲೈತು 40%? ಅದೇ ಅವ್ರ ಘೋಷಣೆ ಆಗಿದೆ. ಎಲ್ಲೈತಾ? ಇನ್ನು ಚೀಫ್ ಮಿನಿಸ್ಟ್ರು ದುಡ್ಡು ಬೇಕಾದಷ್ಟಿದೆ, ಏನು ಕೊರತೆ ಇಲ್ಲ, ಕೊಡಿ. ಯಾರು ಬೇಡ ಅಂದಿರೋರು ನಿಮ್ಮನ್ನು? ಈಗಲೂ ಕೊಡ್ರಪ್ಪ, ಈಗಲೂ ಕೊಡ್ರಪ್ಪ. ಯಾರು ಬೇಡ ಅಂದಿರೋರು? ಸಮೀಕ್ಷೆ ಯಾಕೆ ಮಾಡಬೇಕು? ಸಮೀಕ್ಷೆ ಯಾಕದಕ್ಕೆ? ಇನ್ನು 20 ಲಕ್ಷ ಜನ ಬರಲಿ ಇದ್ರೊಳಗಡೆಗೆ, ಕೊಡ್ತಾ ಇರದೆ. ದುಡ್ಡು ಕೊಳೀತಾ ಇದೆ ಇಲ್ಲಿ, ಹಣದ ಸಮಸ್ಯೆನೇ ಕೊಡಿ. ಯಾರು ಬೇಡ ಅಂದವನು? 40% ಕತ್ತರಿಸ್ಬಿಡ್ತಾರಂತೆ, ಅಲ್ಲಿಂದ ಇಲ್ಲಿ ಕೊಟ್ಟು ಬಿಡ್ತಾರಂತೆ. ಎಲ್ಲೋಯ್ತು 40% ನಿಮ್ಮದು? ದಿಸ್ ಈಸ್ ದ ವೇ. ಈಗ ಅದ್ರ ಆಳ ಅಗಲ ಗೊತ್ತಿರಲಿಲ್ಲ, ಹೀಗೆ ಗೊತ್ತಾಗ್ತಾ ಇದೆಯಂತೆ. ಆಹಾ, ಜನಕ್ಕೆ ಓಟ್ ಹಾಕಿಸ್ಕೊಳ್ಳೋವಾಗ ನಿಮ್ಗೆ ಆಳ ಅಗಲ ಗೊತ್ತಾಗಲಿಲ್ಲ, ಈಗ ಶ್ರೀಮಂತರು ಪಡ್ಕೊಳ್ತೀವಿ. ಈಗ ಆಳ ಅಗಲ ಗೊತ್ತಾಗ್ತಾ ಇದೆ. ನುಡಿದಂತೆ ನಡೆದಿದ್ದೇವೆ. ನಿಮ್ಮ ನುಡಿಗೂ ನಡೆಗೂ ಗೊತ್ತಾಗತ್ತೆ ಮುಂದೆ ನಿಮ್ಮ ಬಣ್ಣ ಏನು ಅಂತ. ಮೋಸ್ಟ್ ರಿಡಿಕ್ಯುಲಸ್, ಎಕನಾಮಿಕಲಿ ಸೂಯಿಸೈಡಲ್ ಅಂತ ಗೊತ್ತಿದ್ರು ಆಟ ಆಡ್ಕೊಂಡು ಬಂದು ಈಗ ಜೋಕ್ ಮಾಡಿ ತಮಾಷೆ ಮಾಡ್ತೀರ ಸಬೂಬುಗಳನ್ನು ಹುಡುಕೊಂಡು ಬಚಾವಾಗಕ್ಕೆ. 15 ಬಜೆಟನ್ನು ಇಟ್ಟಂಥ ಸಿದ್ದರಾಮಯ್ಯವ್ರಿಗೆ ಅರ್ಥವಾಗಲಿಲ್ವೇನು ಇದರ ಪರಿಣಾಮ ಏನಾಗತ್ತೆ ಅನ್ನೋದು? ಯಾಕೆ ಹಾಳಾಗಲ್ಲ ಅರ್ಥ ಆಗಲಿಲ್ಲ? ನನಗೆ ಅರ್ಥ ಆಗಲಿಲ್ಲಪ್ಪ. ಶ್ರೀಸಾಮಾನ್ಯ ಆರ್ಟ್ಸ್ ಡಿಗ್ರಿ ಹೋಲ್ಡರ್ ನಾನೇನು BBA BBM MBA ಅದೇನು MA ಯಾವುದೋ ಒಂದು ಇಲ್ಲ ನನ್ನ ಹತ್ರ. ಸಿಂಪಲ್ ಡಿಗ್ರಿ ಆರ್ಟ್ಸ್ ನಂದು. ನನಗೆ ಅರ್ಥ ಆಗಲಿಲ್ಲಪ್ಪ ಆರ್ಥಿಕ ಇದು. ಸಿದ್ದರಾಮಯ್ಯವ್ರಿಗೆ ಅರ್ಥ ಆಗಬೇಕಿತ್ತಲ್ಲ, 15 ಬಜೆಟ್ 14 ಬಜೆಟ್ 13 ಬಜೆಟ್ ಇಟ್ಟವ್ರಿಗೆ ಇದರ ಪರಿಣಾಮ ಏನಾಗುತ್ತೆ ಅಂತ. ಕಾಮನ್ ಸೆನ್ಸ್ ಆ್ಯಂಡ್ ಮ್ಯಾಥಮೆಟಿಕ್ಸ್ ತಾನೇ ಇದು. ಇಷ್ಟು ಜನ ಇದ್ದಾರೆ, ಇಷ್ಟು ದುಡ್ಡು ಹೋಗುತ್ತೆ ಅಂತ ಜ್ಞಾನ ಇರಲಿಲ್ವ ಅವಾಗ? ಆಯಿತು ಮಾಡಿ ಮಾಡಿ, ಈಗಲೂ ಮಾಡಿ. ಮಾಡಬೇಡಿ, ನೋಡಿದಂತೆ ನಡೆದಂತೆ ದಾರಿ ತಪ್ಪಿದ ಮಗ ಆಗ್ಬಿಡ್ತೀರಿ, ದೋಖಾ ಸರ್ಕಾರ ಅನ್ಸ್ಕೊಂಡ್ಬಿಡ್ತೀರಿ, ಜನ ಮೋಸಗಾರರು ಅನ್ಕೊಂಡ್ಬಿಡ್ತಾರೆ. ಬೇಡ, ಮಾಡಬೇಡಿ, ಕಂಟಿನ್ಯೂ ಮಾಡಿ. ನಿಮ್ಮ ಪಕ್ಷದ ಬದ್ಧತೆ ಇಂಪ್ರೂವ್ ಮಾಡಿರಿ. ಇದನ್ನ 2000 3000 ಮಾಡಿರಿ. 10 kg ಅಕ್ಕಿಯನ್ನು ಅಂತ ಸಿದ್ದರಾಮಯ್ಯ ಹೇಳ್ತಿದ್ರಲ್ಲ, 12 ಮಾಡಿರಿ. ಎಲ್ಲಿ 5 ಅಲ್ವಾ ಕೊಡ್ತಿರೋದು ಸರ್? ಇಲ್ಲಿ ಇನ್ನು 5ಕ್ಕೆ ಕಾಸು ಕೊಡ್ತೀವಿ ಅಂತಿರಲ್ಲ, ಈಗ ಅದಕ್ಕೆ 7 ಮಾಡಿರಿ, ಬಿಡಬೇಡಿ, 7 ಮಾಡಿ. ಆಮೇಲೆ ಬಸ್ಸು ಅದು ಎಸಿನೂ ನಾಳೆಯಿಂದ ಎಸಿನೂ ಹಾಕ್ರಿ. ಬಡವರಿಗೋಸ್ಕರ ಇರುವ ಸರ್ಕಾರ ಅಂತ ಹೇಳ್ಬಿಟ್ಟು ಹಾಕ್ರಿ ಹೇಳ್ತೀನಿ. ಬರೀ ಮಹಿಳೆಯರಿಗೆ ಯಾಕೆ? ಮಹಿಳೆಯರಿಗೆ ಯಾಕೆ? ಗಂಡಸರಿಗೂ ಕೊಡ್ರಿ. ಹೋಗ್ಲಿ. ಉಡಾಫೆ ಮತ್ತು ಮತ ಬ್ಯಾಂಕ್ಗಳ ಲೆಕ್ಕಾಚಾರಕ್ಕೆ ಚುನಾವಣೆಗೋಸ್ಕರ 3 ಮೊಳ ನೇಯ್ದು ಬಿಟ್ಟು ಹಾಕ್ಕೊಂಡ್ರೆ ಹೀಗೆ ಆಗೋದು. ಇದು ಆರ್ಥಿಕ ವ್ಯವಹಾರ ಆಗಬೇಕಾಗಿತ್ತು, ಆಗಿರಲಿಲ್ಲ. ಈಗಲೂ ನಾನು ಹೇಳ್ತೀನಿ, ಏನೂ ಆಗಿಲ್ಲ ರಾಜ್ಯ ಸರ್ಕಾರದಲ್ಲಿ. ಇವೆಲ್ಲ ಮಂತ್ರಿಗಳು ಎತ್ತುತ್ತಿದ್ದಾರಲ್ಲ, ಕೀಟ್ಲೆ. ಸಿದ್ದರಾಮಯ್ಯವ್ರಿಗೆ ಕೆಟ್ಟ ಹೆಸರು ತರಬೇಕು, ಅಧ್ಯಕ್ಷರಾಗಿರುವ DK ಶಿವಕುಮಾರ್ ಅವ್ರಿಗೆ ದುಷ್ಟ ಹೆಸರನ್ನು ತರಬೇಕು ಅಂತ ಪ್ಲಾಟ್ ಮಾಡ್ತಾ ಇದ್ದಾರೆ. ಷಡ್ಯಂತ್ರ ಇದೆ. ಸ್ವಪಕ್ಷದವರೇ ಷಡ್ಯಂತ್ರ ಒಪ್ಕೋಬೇಡಿ, ಮುಂದುವರಿಸಿ, ಮತ್ತೆ ರೈಸ್ ಮಾಡಿ. ಆಗ ಟ್ರೂ ಬಡವರ ಸರ್ಕಾರ. ಈಗ ಶ್ರೀಮಂತರಿಗೆ ಮುಂದಕ್ಕೆ ಬರೋಣ, ಅದಕ್ಕೆ ಬೇಕಾದ್ರೆ ಅಲ್ವೇ? ಏನಂತೆ ಸ್ಕೀಮ್ ಇವ್ರದ್ದು? ಸತೀಶ್ ಜಾರಕಿಹೊಳಿ ಯಾರೇನ ಹೇಳಿದ್ದಾರೆ, ಗ್ಯಾರಂಟಿಗಳಿಗೆ 59,000 ಕೋಟಿ ವೆಚ್ಚ, ಅದರ ಅಭಿವೃದ್ಧಿ ಕಾರ್ಯಗಳಿಗೆ ಹಿನ್ನಡೆ. ಯಾವನು ಹೇಳದವನು ಅಭಿವೃದ್ಧಿ ಕಾರ್ಯಗಳಿಗೆ ಹಿನ್ನಡೆ ಅಂತ? DCM ಹೇಳಿಲ್ವಾ? ಬರೀ ಸುಳ್ಳು. ಸತೀಶ್ ಜಾರಕಿಹೊಳಿ, ಯು ಆರ್ ಎ ಲಯರ್, ನೀವು ಸುಳ್ಳುಗಾರ ಅಂತ ನಾನಲ್ಲ, DCM ಹೇಳ್ತೀನಿ. ಸುಳ್ಳು ಸುದ್ದಿ ಹರಿಬಿಡ್ತಿದ್ದೀರಿ. ಸುಳ್ಳು ಸುದ್ದಿ ನೀವು DCM ಹೇಳಿದ್ದು. ನಿಮ್ಮ DCM ಅನ್ನೋ ಕೇಳ್ಕೊಳ್ಳಿ, ಬೇಕಾದ್ರೆ ನೋಟಿಸ್ ಕೊಟ್ಕೊಂಡು ಅವ್ರನ್ನ ಕೇಳ್ಕೊಳ್ಳಿ ಉತ್ತರ. ಅಭಿವೃದ್ಧಿ ಯಾವನು ಹೇಳೋದೊಂದು ಕಾಸಿಲ್ಲ ಅಂತ ತುಳುಕಾಡ್ತಾ ಇದೆ. MLAಗಳ ಕ್ಷೇತ್ರದಲ್ಲಿ ಕಾಸಿಗೆ ರೋಡ್ಗಳೆಲ್ಲ ಪಳಪಳ 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 ಅಂತ ಇದೆಯಂತೆ. ಯಾವ ಕೊರತೆನೂ ಇಲ್ಲ.
ಸುಮ್ಮನೆ ಸುಳ್ಳು ಹೇಳ್ತಾರಪ್ಪ. ಅಥವಾ ಗ್ಯಾರಂಟಿಗಳ ಜೊತೆ ಅಭಿವೃದ್ಧಿ ಕಾರ್ಯಗಳು ಆಗಬೇಕು. ಯಾವನು ಹೇಳ್ದವನು ಅಭಿವೃದ್ಧಿ ಕಾರ್ಯ ನಿಂತಿದೆ ಈ ರಾಜ್ಯದಲ್ಲಿ ಅಂತ? ಗ್ಯಾರಂಟಿನೂ ಒಂದು ಅಭಿವೃದ್ಧಿ ಅಲ್ವಾ ಅಂತ ಕೆಲವರು ವಾದ ಮಾಡಿದ್ರು ಸರ್. ಕೇಳಿರ್ಲಿಲ್ವೇ? ಬಹಳ ಒಳ್ಳೆ ಪ್ರಶ್ನೆ ಇದು ಮೇಡಮ್ ನಿಮ್ದು. ಗ್ಯಾರಂಟಿಯು ಅಭಿವೃದ್ಧಿ ಅಲ್ಲವೇ, ಸಾಮಾಜಿಕವಾಗಿ ಅಂತ ಬಿಟ್ರಿ ರೈಲನ್ನ, ಬಿಟ್ಟಿದೆ ರೈಲನ್ನ. ಗ್ಯಾರಂಟಿ ಅನುಷ್ಠಾನದಲ್ಲಿ ಕೆಲ ಮಾರ್ಪಾಡು ಮಾಡಬೇಕು. ಯಾಕೆ ಮಾಡಬೇಕು? ಮಾರ್ಪಾಡು ಮಾಡಿಬಿಟ್ರೆ ಕಾಕಾ ಪಾಟೀಲು ಮಾದೇವಪ್ಪನ ಕತೆ ಏನು? ಎಲ್ರಿಗೂ ಕೊಡಬೇಕು. ಕತೆ ಏನು ಹೇಳಿ? ಮಾರ್ಪಾಡು ಮಾಡಿಬಿಟ್ರೆ ಅವರಿಬ್ರು ಎಲ್ಲೋಗ್ಬೇಕು? ವಿಷ ತಗೊಂಡು ಹೋಗ್ಬೇಕಾ? ಅದಕ್ಕಪ್ಪ ರಾಜ್ಯದ ಎಲ್ಲ ಹೆಣ್ಣು ಮಕ್ಕಳಿಗೆ ಅಂತಂದಿದ್ರಲ್ಲಪ್ಪ, ಕೊಡ್ರಿ. ಗೃಹಲಕ್ಷ್ಮಿ ಯೋಜನೆಗೆ ವೈಜ್ಞಾನಿಕ ಮಾನದಂಡ ಇಲ್ಲ. ಅಯ್ಯೋ, ಅವೈಜ್ಞಾನಿಕ ಯೋಜನೆಗೆ ವೈಜ್ಞಾನಿಕವಾಗಿ ಮಾನದಂಡ ಇರೋಕ್ಕಾಗತ್ತಾ? ಹೌದು, ಅವೈಜ್ಞಾನಿಕ ಯೋಜನೆ, ಅದಕ್ಕೆ ವೈಜ್ಞಾನಿಕ ಮಾನದಂಡ ಅಂತೆ. ವಾಟ್ ಸಾರ್ಟ್ ಆಫ್ ಎ ಫೆಲೋಸ್ ಯು ಆರ್? ಶ್ರೀಮಂತರು ಗ್ಯಾರಂಟಿ ಲಾಭ ಪಡೆದ್ರು ಲೇವಡಿ ಮಾಡ್ತಾರೆ, ನಿಮ್ಮ ಇಷ್ಟ. ಏನೀಗ ಈಗ ನೀವು ಕೇಂದ್ರ ಸರ್ಕಾರದಿಂದ ಏನೇನೋ ಅದು ನಮ್ಮ ಹಕ್ಕು ಅಂತಲೇ ಇರಲಿ, ನಾನು ಬೇಡ ಅಂತಿಲ್ಲ. ಅದು ಸುಮ್ಮನೆ ಅವ್ರನ್ನ ಲೇವಡಿ ಮಾಡಲ್ವಾ ನೀವು? ಅವರು ಹಂಗೆ ಅಂತಾರೆ. ಹಂಗೆ ಈಗ ನಾವು ಅದು ರಾಜ್ಯದ ಹಕ್ಕ್ರಿ, ನಾವು ಟೀಕೆ ಮಾಡ್ಬೋದು, ಮೋದಿಗೆ ಬೇಕಾರೆ ಏನು ಬೇಕಾದ್ರೂ ಮಾಡ್ಬೋದು, ಇಸ್ಕೊಳ್ತಾ ಇರೋದು ಮಾತಾಡೋದು ಅಂತ ಅನ್ಬೋದು. ಹಾಗೆ ನಾವು ಇದು ನನ್ನ ಹಕ್ಕ್ರಿ, ಇಸ್ಕೊತಾ ಇರ್ತೀನಿ, ಲೇವಡಿ ಮಾಡ್ತಾ ಇರ್ತೀನಿ, ನೀವು ಯಾಕಪ್ಪ ತಲೆ ಕೆಡಿಸ್ಕೋಬೇಕು? ನಂಬರ್ 2, ಇದರಲ್ಲಿ ಶ್ರೀಮಂತರಿಗೆ ಹೋಗುತ್ತದೆ ಎಂಬ ಕಾಳಜಿ. ಪರಿಶಿಷ್ಟ ಜಾತಿಯ ರಿಸರ್ವೇಷನ್ನಲ್ಲಿ ಬರೀ ಬಲವಂತರು, ಸಿರಿವಂತರು, ಶ್ರೀಮಂತರು, ಶಕ್ತಿವಂತರು ನಿಮಗೆ ಸಿಕ್ಕಬೇಕು ಅನ್ನೋದನ್ನು ತೆಗ್ಯೋಣ ಅಂದರೆ ಡೋಂಟ್ ಟಚ್, ಅದನ್ನು ಟಚ್ ಮಾಡಬಾರ್ದು. ಯಾಕೆ? ಅಲ್ಲಿ ಬಡವ್ರಿಗೆ ಹೋಗಬಾರ್ದು, ಬಡವರಾಗೇ ಇರಬೇಕು. ಅವರಲ್ಲ, ಅದರ ಟಚ್ ಮಾಡಬಾರ್ದು. ನೀವು ದಲಿತ ವಿರೋಧಿ ನೀನು ಅಷ್ಟೇ. ಗ್ಯಾರಂಟಿಗಳಿಂದ ಅನರ್ಹರನ್ನ ಹೊರಗಡೆ. ಯಾವನ್ರಿ ಅನರ್ಹ? ನೀವು ಅನರ್ಹರು ಎಲ್ಲರೂ. ಇದನ್ನು ಬರ್ದವನು ಸಮೇತ ಜಾರಿಗೆ ತಂದಿರೋರ್ವರೆಗೆ ನೀವೆಲ್ಲ ಅನರ್ಹರು. ನೀವು ಅಯೋಗ್ಯರು, ಹಂಗಾರೆ ಯೋಗ್ಯರಲ್ಲ ನೀವು. ನಮ್ಮನ್ನ ಯಾಕ್ರಿ ಅನರ್ಹರು ಅಂತೀರಿ? ಯಾವುದೇ ಷರತ್ತು ಹಾಕಿರ್ಲಿಲ್ಲ. ಯಾಕೆ ಹಾಕ್ಬೇಕಾಗಿತ್ತು? ಬಡ್ಕೊಂಡ್ವಿ ಎಲೆಕ್ಷನ್ಗೆ ಮೊದಲು. ಷರತ್ತೇನು ಅಂತ ಯಾರಿಗೆ ಕೊಡ್ತೀರಿ? ಇಲ್ಲ, ಉತ್ತರನೇ ಇಲ್ಲ ಅದಕ್ಕೆ. ಪೊಟ ತೆಕ್ಸು. ಆಮೇಲೆ ಮಾನದಂಡ ರೂಪಿಸ್ಬೇಕು. ಯಾಕೆ ಮಾನದಂಡ ರೂಪಿಸಾಗೋಯ್ತು? ಮಾನದಂಡ ಎಲೆಕ್ಟ್ರಿಕ್ ವ್ಯವಹಾರದಲ್ಲಿ ಭಾಗ್ಯಜ್ಯೋತಿ ಗೃಹಜ್ಯೋತಿನಲ್ಲಿ ಹಾಕಿದಿರಲ್ಲ ಮಾನದಂಡ. 200 ಅಂದ್ರು, ಆಮೇಲೆ ಅದ್ರೊಳಗೆ 200 ವರೆಗೆ ಅಂತ. ನಾವೇನು 200 ಅಂತ ಹೇಳಿದ್ವಾ? ಹೊಡೆದ್ರೆ ಈ ಡ್ರಾಮಾ ಮಾಸ್ಟರ್ಗಳು. ಆಯ್ತು, ಅದಕ್ಕೂ ಸುಮ್ಮನೆ ಆದರೂ ಪಾಪ ಜನ. ಈಗ ಹೊಸ ಮಾನದಂಡ. ಯಾವ ಮಾನದಂಡ? ನನ್ನ ಹತ್ರನೂ ಮಾನದಂಡ ಇದೆ. 2 ಸರಿ ಕಂಟೆಸ್ಟ್ ಮಾಡಿದವನು 3ನೇ ಸರಿ ಕಂಟೆಸ್ಟ್ ಮಾಡಬಾರ್ದು ಅಂತ ಒಂದು ಮಾನದಂಡ ಬರಬೇಕು ಅಂತ ನಂದು ಆಸೆ. ನೀವೆಲ್ಲ ಖಾಲಿ ಆಗಬೇಕು ಅಂತ ನನ್ನ ಆಸೆ. ಬಿಡಲ್ವೇ? ಆಂಧ್ರದಲ್ಲಿ ಜನಕಲ್ಯಾಣ ಯೋಜನೆಗಳ ಹೊರತಾಗಿಯೂ ಜಗನ್ಗೆ ಸೋಲಾಗಿತ್ತು. ಇದನ್ನು ಅವಾಗ ಹೇಳಿದ್ರೆ, ಈ ಜನಕಲ್ಯಾಣ ಮತ್ತು ಫ್ರೀ ಬಿಗಳ ಥರ ನೀವು ಅವೈಜ್ಞಾನಿಕವಾಗಿ ಮಾಡಿದ್ರೆ ವರ್ಕ್ ಆಗಲ್ಲ, ಅದು ಎಲೆಕ್ಷನ್ಸಲ್ಲಿ ಎಲ್ಲ ಸರಿಗೆ ಅಂತ ಹೇಳಿದ್ರೆ ಬಡವರ ವಿರೋಧಿಗಳು ನರೇಂದ್ರ ಮೋದಿ ಏನಂತೀರಿ ಅಂತ ಬಿಡ್ತಾ ಇದ್ರು ಕುತ್ಕೊಂಡು ರೈಲ್ನ. ಈಗ ಇದನ್ನು ಅದಾಗಬೇಕಾಗಿದ್ದರೆ ಲೋಕಸಭೆಯಲ್ಲಿ ಬರಬೇಕಿತ್ತಲ್ಲಪ್ಪ ನಿಮಗೆ. ರಿಸಲ್ಟು ಅದಕ್ಕೆ ಬರಲಿಲ್ಲ. ಎಸ್, ಗ್ಯಾರಂಟಿ ಯೋಜನೆಗಳ ಮಾನದಂಡ ಬದಲಾಗಬೇಕು ಎಂಬ ವಿಚಾರದಲ್ಲಿ ಸರ್ಕಾರದ ಮಟ್ಟದಲ್ಲಿಯೇ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ಕೆಲವರು ಬದಲಾವಣೆ ಪರವಾಗಿದ್ರೆ, ಇನ್ನೂ ಕೆಲವರು ಹಾಗೇನೂ ಇಲ್ಲ, ಏನೂ ಬದಲಾಗಲ್ಲ ಅಂತಿದ್ದಾರೆ. ಇನ್ನೂ ಕೆಲವರು ಅಡ್ಗೋಡೆ ಮೇಲೆ ದೀಪ ಇಟ್ಟ ಹಾಗೆ ಮಾತನಾಡ್ತಿದ್ದಾರೆ. ಸರಿ, ಯಾರು ದೀಪ ಯಾರು ಗೋಡೆ ಯಾರು ನೋಡೋಣ. ಎಲ್ಲ ಸುಳ್ಳು. ನಾನು ಪಕ್ಷದ ಅಧ್ಯಕ್ಷನಾಗಿರ್ತಾ ಇದ್ದೀನಿ. ಸಿದ್ದರಾಮಯ್ಯನವರು ಹೇಳಿದ್ದಾರೆ, ಯಾವ ಕಾರಣಕ್ಕೂ ನಾವು ಗ್ಯಾರಂಟಿಗಳನ್ನ ಬದಲಾವಣೆ ಮಾಡೋಂಥ ಪ್ರಶ್ನೆ ಆಗಲಿ, ಕತ್ರಿ ಹಾಕೋ ಪ್ರಶ್ನೆ ಯಾವುದೂ ಇಲ್ಲ. ಕೆಲವು ಕಡೆ ಆದಾಯ ಹೆಚ್ಚಿಗೆ ಇರೋಂಥವ್ರು ಕೂಡ ತೆಗೆದುಕೊಳ್ತಾ ಇದ್ದಾರೆ ಅಂತೇಳಿ ಕೆಲವು ಕಂಪ್ಲೇಂಟ್ಸ್ ಇದೆ. ಅಂಥವನ್ನ ಪರಿಶೀಲನೆ ಮಾಡ್ತೀವಿ ಅಷ್ಟೇ. ಶಕ್ತಿ ಯೋಜನೆ ಯುವ ನಿಧಿಯಲ್ಲಿ ಕೂಡ ಪರಿಷ್ಕರಣೆ ಮಾಡೋಕ್ಕಾಗೋದಿಲ್ಲ. ಅನ್ನಭಾಗ್ಯ, ಗೃಹಲಕ್ಷ್ಮಿಯಲ್ಲಿ ಪರಿಷ್ಕರಣೆ ಮಾಡಲಿಕ್ಕೆ ಸಾಧ್ಯ ಉಂಟು. ಸ್ಕೀಮ್ ಪ್ರಕಾರ ಬಿಲೋ ಪಾವರ್ಟಿ ಲೈನ್ ಇರೋರಿಗೆ ಕೊಡಬೇಕು. ಪರಿಷ್ಕರಣೆ ಪೂರ್ತಿ ಆದಾಗ ಹೇಳ್ಬೋದು. ಬಹಳ ಜನರ ಅಭಿಪ್ರಾಯ ಕೂಡ ಇದೆ ಆ ರೀತಿ. ನಾವು ಸರ್ಕಾರದಲ್ಲಿ ಅದ್ರ ಬಗ್ಗೆ ಎಲ್ಲ ಸುಮ್ಮನೆ ನಾಟಕೀಯ ರಾಜಕಾರಣ ಮಾಡ್ಕೊಂಡು ಕೂತಿದ್ರು. ಇದೆಲ್ಲ ಮಾಡಿ ಯಾರೇ ಇರ್ಲಿಲ್ಲ, ನಾವು ಹಂಗಾಗಿದೀವು, ಅವ್ರು ಹಂಗಾಗಿದೀವು, ಎಲ್ಲರೂ ಕೂಡಿಸಿ ಈ ರಾಜ್ಯವನ್ನ ದಿವಾಳಿ ಮಾಡಿ, ಜನರನ್ನ ಮೋಸ ಮಾಡಿ, ಜನರಿಗೆ ತಪ್ಪು ಸಂದೇಶ ಕೊಟ್ಟು ಜನರನ್ನ ಹಾಳು ಮಾಡ್ಲಾಕತ್ತೇವೆ ನಾವೆಲ್ಲ. ಶ್ರೀಮಂತರಿಗೆ ಹೋಗ್ತಾ ಇದೆ ಅಂತ ಸುದ್ದಿ ಇದೆ, ದೂರುಗಳು ಬರ್ತಾ ಇದೆ. ದೂರುಗಳು ನಮಗೂ ಇದೆ. ಗೆದ್ದವನೇ ಗೆಲ್ಲುತ್ತಿದ್ದಾನೆ.
ಪರಿಶಿಷ್ಟ ಜಾತಿಯ ಹೆಸರಿನಲ್ಲಿ ಪಡ್ಕೊಂಡವನೇ ಪಡ್ಕತಾ ಇದ್ದಾನೆ. IAS ಆಫೀಸರ್ ಮಗ, ದೊಡ್ಡ ರಾಜಕಾರಣಿ ಮಗ, 10 ಸರಿ ಮಂತ್ರಿ ಆಗಿದ್ದವನ ಮಗ, ಮೊಮ್ಮಗ, ಮರಿ ಮಗ, ಹುಟ್ಟಕ್ಕಿರೋ ಬಾಕಿ ಇರೋ ಮಗ, ಅವರವರೇ ತಗತಿದ್ದಾರೆ ಅಂತ ನಮಗೂ ಇದೆ ಸುದ್ದಿ. ಅದು ಬೇಡವಾ? ಏನ್ ಮಾಡೋದು? ಬೇಡ. ಇದು BPL ಕೊಡೋದಕ್ಕೆ ಯೋಜನೆ ಕೊಡಬೇಕು ಅಂತಂದು ಹೇಳಿದ್ರಪ್ಪ. ಅಂಟಿಸಿ ಮನೆಗೂ ತಗೊಂಡೋಗಿ ಇಟ್ಟಿದ್ರಲ್ಲ ಟಿಕೆಟನ್ನು ಅವತ್ತು. ಹೇಳಿದ್ರ ಅವತ್ತು ಮಿಸ್ಟರ್ ಮುನಿಯಪ್ಪ ಅವರು ಹೇಳಿದ್ರ? ಈಗ ನುಡಿದಂತೆ ನಡೆದಿದ್ದೇವೆ. ಇದು ಕಾಂಗ್ರೆಸ್ ಪಕ್ಷದ ಬದ್ಧತೆ. ಹೇಗೆ ಸ್ಕೀಮು? ನುಡಿದಂತೆ ನಡೆದಿದ್ದೇವೆ. ನಡೀರಿ ಹಂಗೇನೆ. ಯಾವನ್ ಬಡ ಅಂದವನು ನಿಮ್ಮನ್ನು? ನನ್ನ ಪ್ರಕಾರದಲ್ಲಿ ಮುಂದುವರಿಸಿ ಸ್ಕೀಮನ್ನು, ಬದಲಾಯಿಸ್ಬೇಡಿ. ಯಾರ 4 ಜನ ನನ್ನಂಥವ್ರು ಬೈಕೊಂಡು ಓಡಾಡ್ತಾರೆ, ದಿವಾಳಿ ಆಗೋಯ್ತು ರಾಜ್ಯ ಅಂತ. ಯಾವ ದಿವಾಳಿನೂ ಆಗಲ್ಲ, ಏನೂ ಇಲ್ಲ. ಆದರೆ ಆರ್ಥಿಕವಾಗಿ ದುರ್ಬಲ ಆಗಿರೋರಿಗೆ ಎಲ್ಲಿವರೆಗೂ ತಲುಪಕ್ಕೆ ಸಾಧ್ಯ ಆಗುತ್ತೆ ಸರ್ ಇದು? ಎಲ್ರಿಗೂ ಹಿಂಗೆ ಕೊಡ್ತಾ ಹೋದರೆ ಕೊಡ್ಬೇಕು. ಯಾರು ನಿಮ್ಮನ್ನು ಕೊಡಿದ್ದವನು? ಕೊಟ್ಟಿದ್ದನ್ನು ವಾಪಸ್ ತಗೊಳ್ಳೋದಷ್ಟು ಸುಲಭ ಅಲ್ಲ ಈ ದೇಶದಲ್ಲಿ. ಕೊಟ್ಟಿದ್ದನ್ನು ಅಷ್ಟು ಸುಲಭ ಅಲ್ಲ. ಕೊಡುವಾಗ ಕಾಮನ್ ಸೆನ್ಸ್ ಇರಬೇಕು. ಕೊಟ್ಟಿದ್ದನ್ನು ತಗೊಳ್ಳೋದಷ್ಟು ಸುಲಭ ಅಲ್ಲ ಅದು. ಈಗಲೂ ಹೇಳಿದ್ದಾರೆ CM, ನಾವು ವಾಪಸ್ ತಗೊಳ್ಳಲ್ಲ, ತಗೋಬೇಡಿ ಅಂತಲೇ ನನ್ನ ವಾದ. ಸರ್ಕಾರದ ಮಟ್ಟದಲ್ಲಿ ಚರ್ಚೆನೂ ಆಗಿಲ್ಲ ಈ ವಿಷಯ. ಬೇಡ, ಮಾಡಲೇಬೇಡಿ. ಚರ್ಚೆಗೆ ಬರಲೇ ಕೂಡದು ಈ ಮ್ಯಾಟ್ರು. ಬಿಕಾಸ್ CM ಪ್ರಕಾರ ದುಡ್ಡಿದೆ, ಸುರ್ಜೇವಾಲಾ ಪ್ರಕಾರ 40% ಇದೆ. ಅಲ್ಲಿ ಕೊಟ್ರಾಗಾಯ್ತು, ಮುಗಿದಾಯ್ತು ಕೆಲಸ. ಬಜೆಟ್ನಲ್ಲಿ ಈಗಾಗಲೇ ಇದಕ್ಕೆ ಮೀಸಲಿಟ್ಟಿದ್ದೀರಿ, ಹಾಗಾಗಿ ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಕೂಡ ಪರಮೇಶ್ವರ್ ಅವರು ಹೇಳ್ತಾ ಇದ್ರು ಸರ್. ಬಜೆಟಲ್ಲಿ ಇಟ್ಟು ಮಾತ್ರಕ್ಕೆ ಏನು ಮಾರ್ಪಾಡು ಮಾಡ್ಲಿಕ್ಕೆ ಬಜೆಟಲ್ಲಿ ಇಟ್ಟಿದ್ದ ದುಡ್ಡೆಲ್ಲ ಖರ್ಚಾಗಬೇಕು ಅಂತ ಏನಾದ್ರು ಕಾನೂನು ಇದೆಯಾ ಅಂತ ಹೇಳಿ ಡಾಕ್ಟ್ರೆ. ಬಜೆಟಲ್ಲಿ ಇಟ್ಟಿದ್ದ ದುಡ್ಡನ್ನ SC/ST ಫಂಡನ್ನು ಇದಕ್ಕೆ ಯಾಕೆ ಶಿಫ್ಟ್ ಮಾಡಿದ್ರಿ? ಹೇಳಿದ್ರ ಅದರಲ್ಲಿ ನಿಮಗೆ ಶಿಫ್ಟ್ ಮಾಡಿಕೊಡಿ ಅಂತ? ಯಾಕೆ ಶಿಫ್ಟ್ ಮಾಡಿದ್ರಿ? ಮಾದೇವಪ್ಪನವ್ರಿಗೆ ಪರಿಶಿಷ್ಟ ಜಾತಿ ಮತ್ತು ವರ್ಗಕ್ಕೋಸ್ಕರ ಮೀಸಲಿಟ್ಟಿದ್ದ ಹಣನ ಗ್ಯಾರಂಟಿಗೆ ಶಿಫ್ಟ್ ಮಾಡಿದಾಗ ಎದೆ ಉರಿಲಿಲ್ಲ. ಆ ಸಮುದಾಯಕ್ಕೆ ಅನ್ಯಾಯ ಉರಿಲಿಲ್ಲ ಎದೆ ಅವರಿಗೆ. ಈಗ ಇಲಾಖೆಗಳಿಗೆ ಮತ್ತು ಪ್ರಗತಿ ಕಾರ್ಯಕ್ಕೆ ಕಾಸಿಲ್ಲ ಅಂದಾಗ ಎದೆ ಉರಿತಾ ಇದೆ. ಸರ್ಕಾರದ ಮಟ್ಟದಲ್ಲಾಗಿರೋ ಈ ಗೊಂದಲಕ್ಕೆ ವಿಪಕ್ಷಗಳಿಗೆ ಆಹಾರ ನ್ಯಾಚುರಲಿ. ಬಿಟ್ಟಿ ಭಾಗ್ಯ ವಿತರಿಸೋಕ್ಕಾಗಲ್ಲ. ಇವರು ಎಲ್ಲ ತೆಗಿತಾರೆ ನೋಡಿ, ಸಂಪೂರ್ಣ ನಿಲ್ಲಿಸಿದ್ರು ಆಶ್ಚರ್ಯ ಇಲ್ಲ ಅಂತ ಅವರು. ಜನರಿಗೆ ಮಕ್ಮಲ್ ಟೋಪಿ ಹಾಕೋಕೆ ಹೋಗಿದ್ದಾರೆ ಇವರು ಅಂತ ಮತ್ತೊಬ್ಬರು ಅವ್ರವ್ರು ತೋಚ್ದಂಗೆ ಅವ್ರವರು ಚರ್ಚೆ ಮಾಡದೆ ಅವೈಜ್ಞಾನಿಕವಾಗಿ ಮಾಡಿಬಿಟ್ರು. ಎಷ್ಟು ಫಲಾನುಭವಿಗಳಿರ್ತಾರೆ, ದುಡ್ಡೆಲ್ಲಿಂದ ಬರ್ತದೆ? ನಮ್ಮ ಆರ್ಥಿಕ ಸ್ಥಿತಿ, ಜನಗಳು ಮಕ್ಮಲ್ ಟೋಪಿ ಹಾಕ್ತಾರೆ ಅಂತಾರಲ್ಲ, ಹಂಗೆ ಟೋಪಿ ಹಾಕ್ಬಿಟ್ರು. 65,000 ಕೋಟಿ ಎಕ್ಸ್ಟ್ರಾ ಅಂತ ಹೇಳಿದ್ರೆ ಎಲ್ಲಿಂದ ಬರ್ತದೆ ದುಡ್ಡು? ಯಾವ್ಯಾವುದು ಘೋಷಣೆ ಅವಾಗ ಗೊತ್ತಾಗ್ಲಿಲ್ಲ ಇವ್ರಿಗೆ ತೊಂದರೆ ಆಗ್ತದ, ನಾವು ಹೇಳಬಾರ್ದು, ನಾಳೆ ಅಭಿವೃದ್ಧಿಗೆ ತೊಂದರೆ ಆಗ್ತದ. ಮೊನ್ನೆ ಲೋಕಸಭೆ ಚುನಾವಣೆಯಲ್ಲೂ ಕೂಡ ಪ್ರತಿ ಹೆಣ್ಣು ಮಕ್ಕಳು ಇಟ್ಸ್ ಎ ಡಬಲ್ ಎಡ್ಜ್ ವೆಪನ್. ಈಗ ಇದು ಎರಡೂ ಕಡೆ ಶಾರ್ಪ್ ಇದೆ. ಮಾಡದಿದ್ದರೆ ಮಾಡಬಾರ್ದು ಅಂತ ನನ್ನ ವಾದ. ಯಾಕಂದ್ರೆ ಆರಂಭದಿಂದ ಕೇಳಿಸ್ಕೊಳ್ಳಿ. ನೋ ಐ ಡೋಂಟ್ ವಾಂಟ್ ಸಿದ್ದರಾಮಯ್ಯ ಟು ಬಿ ಕಾಲ್ಡ್ ಮೋಸ ಮಾಡಿದ್ರು, ದೋಖಾ ಮ್ಯಾನ್ ಅಂತ ಅನ್ನಿಸ್ಕೋಬಾರ್ದವ್ರು ಅಂತ ನನ್ನ ಆಸೆ ಮತ್ತು ಬಯಕೆ. ಅದಕ್ಕೆ ಇದನ್ನ ಅಭಿವೃದ್ಧಿ ಆಗದಿದ್ರೂ ಪರವಾಗಿಲ್ಲ, ನೋಡಿದಂತೆ ನಡಿಬೇಕು. ನೋಡದಂತೆ ನಡೀರಿ. ಗಂಜಿ ಕುಡಿದ್ರೂ ಪರವಾಗಿಲ್ಲ, ನುಡಿದಂತೆ ನಡೀರಿ ಅಂತ ನನ್ನ ಅಭಿಪ್ರಾಯ. ಒಂದು ವೇಳೆ ನಡೆಯೋಕ್ಕಾಗಲ್ಲ, ಇದು ನಡೆಯಲ್ಲ ಅಂತೇಳಿ ರಿಪೇರಿ ಮಾಡಕ್ಕೆ ಹೋಗ್ತೀರಿ ಅಂತ ಆಗ ದೋಖಾ ಗಿರಾಕಿಗಳು. ಟೋಪಿ ಇದು ಪಾರ್ಟಿ ಹಂಗಾರೆ ಅಂತ ಟೋಪಿ ಅಂತ ಅನಿಸ್ಕೊತೀರಿ. ನೋಡ್ರಪ್ಪ, ಆಯ್ಕೆ ನಿಮ್ದೀಗ. ಏನು ಬೇಕಾದ್ರೆ ತಗೊಳ್ಳಿ, ನಿಮ್ಮ ಇಷ್ಟ, ನಾವೇನು ಮಾಡೋಕ್ಕಾಗತ್ತೆ? ಗ್ಯಾರಂಟಿಗಳಿಂದ ಅನುದಾನ ಸಿಗದೆ ಶಾಸಕರು ಸಿಡ್ದೇಳ್ತಿದ್ದಾರೆ ಅಂತ ವಿಪಕ್ಷ ನಾಯಕ ಅಶೋಕ್ ವ್ಯಾಖ್ಯಾನಿಸಿದ್ದಾರೆ. ಅವರ ಗ್ಯಾರಂಟಿಗಳಿಂದ ಬ್ಯಾಡ್ ಬೆಂಗಳೂರು ಆಗ್ತಾ ಇದೆ ಅಂತ ಆಪಾದಿಸಿದ್ರು. ಆದರೆ ಈ ಆರೋಪ ಸುಳ್ಳು ಅಂತ DCM DK ಶಿವಕುಮಾರ್ ಕೌಂಟರ್ ಕೊಟ್ಟರು. ಶಾಸಕರಿಗೆ ಎಲ್ಲಿ ಅನುದಾನ ಕೊರತೆಯಾಗಿದೆ ತೋರಿಸಿ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಸವಾಲ್. CM ಹಣಕಾಸಿನ ಸಚಿವರು ಆಗಿರುವ ಕಾರಣ ಈ ವರ್ಷ ಯಾವುದೇ ಹಣಕಾಸಿನ ತೊಂದರೆ ಆಗಿಲ್ಲ, ಅಭಿವೃದ್ಧಿ ಕೆಲಸಗಳು ನಡೀತಾ ಇದೆ ಅಂತ ಸಚಿವ ಮುನಿಯಪ್ಪ ಹೇಳಿಕೊಂಡಿದ್ದಾರೆ. ಈ ಆರೋಪ ಪ್ರತ್ಯಾರೋಪಗಳ ಮಧ್ಯೆ ಸ್ಥಳೀಯ ಪ್ರದೇಶಾಭಿವೃದ್ಧಿ ಯೋಜನೆ ಅಡಿ ಸಿಗುವ 2 ಕೋಟಿ ಅನುದಾನವನ್ನು ಶಾಸಕರು ಸರಿಯಾಗಿ ಬಳಕೆ ಮಾಡಿಕೊಂಡಿಲ್ಲ ಅನ್ನೋ ವಿಚಾರ ಈಗ ಬಯಲಾಗಿದೆ. ಬೆಂಗಳೂರಿನಲ್ಲಿ ವಿಪರೀತವಾದ ಡೆವಲಪ್ಮೆಂಟ್ ಆಕ್ಟಿವಿಟಿಗಳು ನಡೀತಿದೆ. ಇದೆಲ್ಲ ಸುಳ್ಳು, ನಡೀತಾ ಇದೆ. ಯಾವುದು ಪಟ್ಟಿ ಮಾಡಿ ತೋರಿಸಬೇಕಲ್ಲ, ಹೇಳಬೇಕಲ್ಲ. ಯಾವುದು ಸುಳ್ಳು ಅಂದ್ಬಿಟ್ರೆ ಆಗೋಯ್ತಾ? ಅಷ್ಟಕ್ಕೆ ಅವ್ರು ಹೇಳಿದ ಸತ್ಯ, ಮುಗೀತು ಕತೆ. ಇನ್ನು ಅನುದಾನ ಕೊರತೆ ಎಲ್ಲಿದೆ ತೋರಿಸಿ ಅಂತದೆ ಸತೀಶ್ ಜಾರಕಿಹೊಳಿ. ನಾವ್ಯಾಕ್ರಿ ತೋರಿಸ್ಬೇಕು ನಿಮಗೆ? ನಿಮ್ಮ CLP ನಲ್ಲಿ ನಿಮ್ಮ ಶಾಸಕರನ್ನು ಕೇಳಿ, ಅವ್ರು ತೋರಿಸ್ತಾರೆ ನಿಮ್ಮ ಮಕ್ಕಕ್ಕೆ. ಕೆಲವರು ಬಹಿರಂಗವಾಗಿ ಅಲ್ಲಿ ಕೇಳಿ, ನಾವ್ಯಾಕೆ ತೋರಿಸ್ಬೇಕು? ನಮ್ಗೇನು ತಲೆ ಕೆಟ್ಟಿದೆಯಾ?
ನೀವು ಕೊಟ್ಲಿ ಬಿಡ್ಲಿ ಆಗೋ ಸಮಸ್ಯೆ ನಮಗೇನು. ದಿಸ್ ಸ್ಕೀಮ್ ಒರಿಜಿನಲಿ ಡಿಸೈನ್ ಮಾಡಿದಾಗ ಕಾಮನ್ ಸೆನ್ಸ್, ಸಾಮಾನ್ಯ ಜ್ಞಾನ ಹೌದು. ಇಲ್ಲ. ಆತುರದಲ್ಲಿ ರಾಜಕೀಯ ಲಾಭದ ಏಕೈಕ ದೃಷ್ಟಿಯಲ್ಲಿ ಆ ಕ್ಷಣದಲ್ಲಿ ದಾಟಿದರೆ ಸಾಕು ಎಂಬ ಕಾರಣಕ್ಕೋಸ್ಕರ ಬರೆದಿದ್ದನ್ನು ಯಾರೂ ಚೆಕ್ ಮಾಡ್ಕೊಳ್ಳಿಲ್ಲ. ಮುಂದಾಗ್ಬೋದಾಗಿದ್ದೇನು ಅಂತ. ಓಕೆ, ಇದು ನನಗೀಗಲೂ ಹೇಳ್ತೀನಿ, ಚೀಫ್ ಮಿನಿಸ್ಟರ್ ಆಗಿರೋ, ಫಿನಾನ್ಸ್ ಮಿನಿಸ್ಟರ್ ಆಗಿರೋ ಸಿದ್ದರಾಮಯ್ಯ ಹ್ಯಾಡ್ ನೋ ಐಡಿಯಾ ಈ ಸ್ಕೀಮ್ ಹಿಂಗೆ ಬಂದು ಕೂತ್ಕೊಳ್ಳತ್ತಿದ್ದು ಅಂತ. ಇಷ್ಟು ಜನ ಹಿಂಗಾಗತ್ತೆ ಅಂತ ಗೊತ್ತಿಲ್ಲ ಇವ್ರುಗಳಿಗೆ. ತಗಲಾಕೊಂಡ್ರು. ಈಗ ಏನು ತಗಲಾಕೊಂಡೇನಿಲ್ಲ. ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ ಅನುದಾನ ಕೊರತೆ ಎಲ್ಲಾಗಿದೆ. ಆಗದೇ ಇದ್ದ ಮೇಲೆ ಮಿಸ್ಟರ್ ಸತೀಶ್ ಜಾರಕಿಹೊಳಿ ಸಾಹೇಬ್ರೆ ಬದಲಾವಣೆ ಯಾಕ್ರೀ ಮಾಡಬೇಕು? ಹೈಕಮಾಂಡ್ ಯಾಕೆ ತಿಳಿಸ್ಬೇಕು? ಯಾಕ್ರೀ ಹೇಳಬೇಕು? ಒಳಗೊಂದು ಹೊರಗೊಂದು ಅನ್ನೋ ಥರ ಆಗ್ತಾ ಇದೆ ಸರ್ ಇದು. ಅದಕ್ಕೆ ಹೇಳಿದ್ದ, ನಿಮಗೆ ಬೇಕಾದಾಗ ಅವ್ರು ಶ್ರೀಮಂತರು, ಇವರು ಬಡವರು, ಇಲ್ಲಿದ್ದಾಗ ಎಲ್ಲರೂ ಬಡವರು. ಡ್ರಾಮಾ ಇಲ್ಲ, ನೀವು ಮಾಡಿದ ಮೇಲೆ ಮಾತಾಡೋಣ. ಯಾಕಂದ್ರೆ ಇನ್ನು ಅಧಿಕೃತವಾದ ಸರ್ಕಾರಿ ಪ್ರಕಟಣೆ ಬಂದಿಲ್ಲ. ಅದ್ರ ಒಳಗಡೆನಲ್ಲೇ 2 ತಿಂಗಳು ಅಕ್ಕಿ ಕಾಸು. ಅಯ್ಯೋ ಪಾಪ, ವರಮಹಾಲಕ್ಷ್ಮಿ, ಲಕ್ಷ್ಮಿ ನಿಮ್ಮ ಮನೆಗೆ ಬರುತ್ತಾಳೆ ಅಂತ ಲಕ್ಷ್ಮಿ ಇವ್ರ ಮೇಡಮೇ ಅನೌನ್ಸ್ ಮಾಡಿಬಿಟ್ರು ಮೊನ್ನೆ. ಹೌದು, 2 ತಿಂಗಳು ಬಾಕಿ ಕೊಟ್ಬಿಡ್ತೀವಿ. ಎಲ್ರಿ ಲಕ್ಷ್ಮಿ ಚಿಲ್ಲರೆ ಕಾಸು ಬಂದಿಲ್ಲ ಅಂತ ಇದ್ದಾರೆ ಜನ. ಹೌದು, ಹೂವು ತಗೊಳಕ್ಕೂ ದುಡ್ಡಿಲ್ಲ. ದುಡ್ಡಿಲ್ಲ ಪಟ್ಟಿಲ್ಲ ಅನ್ನೋದೆಲ್ಲ ಸುಳ್ಳು. ಸುಮ್ಮನಿರ್ರಿ, ಯಾರಿಗೆ ಹೇಳ್ತೀರಿ ಇದನ್ನೆಲ್ಲ? ಓಹೋ, 2,000 ರೂಪಾಯಿ ಕೊಡೋದ್ರಲ್ಲೇ ಇವ್ರು ಹಬ್ಬ ಮಾಡಿಬಿಡ್ತಾರ ನಮ್ಮ ಜನನೂ ಹಂಗೆ ಇದ್ದಾರೆ, ಸರಿಯಾಗಿದ್ದಾರೆ. ಚಿಲ್ಲರೆ ಕಾಸು ಬಂದಿಲ್ಲ ಅಂತ ಜನದ ಕಂಪ್ಲೇಂಟು. ತಾಂತ್ರಿಕ ಕಾರಣ ಪಾಪ. ಏನ ಕಂಪ್ಯೂಟರ್ ಬರ್ರಪ್ಪ, ನಾನು ಆಫೀಸಿಂದ 2 ಕಂಪ್ಯೂಟರ್ ದಾನ ಮಾಡ್ತೀನಿ ನಿಮ್ಮ ರಾಜ್ಯ ಸರ್ಕಾರಕ್ಕೆ. ಏನು ತಾಂತ್ರಿಕ ಕಾರಣ? ಎಲ್ಲಿವರೆಗೂ? 1.5 ವರ್ಷ ಆದ್ಮೇಲೆ ಇನ್ನೂ ಕಾಸು ಕೊಟ್ಟಿಲ್ಲ 2 ತಿಂಗಳು. ಲಕ್ಷ್ಮಿಯರೆಲ್ಲ ಅಷ್ಟೇ ರಣಚಂಡಿಯರಾಗಬೇಕೀಗ. ಲಕ್ಷ್ಮಿಯರು ಶಾಂತ ಸ್ವರೂಪಿಯಾಗಿರಲ್ಲ. ಇನ್ನು ಅಕ್ಕಿ ಬಂದಿಲ್ಲ. ಅಕ್ಕಿದ 2 ಕಾಸು 2 ತಿಂಗಳಿಂದನೋ 1.5 ತಿಂಗಳಿಂದನೋ ಹಾಕಿಲ್ಲ ಕಾಸು. ಇನ್ನು ಪಾಪ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ನವರು ಲಬ ಅಂತಾರೆ. ಏನಾದ್ರು ಒಂದು ಸಣ್ಣದು ಕೇಳಿದ್ರೆ ಸಾಕು, ಬಜೆಟ್ ಇಲ್ಲ. ಅವ್ರನ್ನ ತಗಲಾಕ್ಸ್ಬಿಟ್ರು. ಅವ್ರು ಕೊಡೋ ಜನ ಮಾತ್ರ ಹೋಗೋದು ಹೋಗ್ತಾರೆ. ಇನ್ನು ಯುವ ನಿಧಿ, ಅದು ಯಾವ ಯುವಕರೋ ಯಾರ ನಿಧಿನೋ ಗೊತ್ತಿಲ್ಲ. ಎಷ್ಟು ಜನಕ್ಕೆ ಅದು ಎಲ್ಲಿ ತಲುಪಿದೆಯೋ, ಯಾರಿಗೆ ಸಿಕ್ತಿದೆಯೋ, ಯಾರಿಗೆ ಸಿಕ್ಕಲ್ಬೋದು, ದೇವರೇ ಕಾಪಾಡಬೇಕು. ಆದರೂ ನಾಳೆ ಸ್ಟಾರ್ಟ್ ಆಗತ್ತೆ ನೋಡಿ. ನೆಪ ಹುಡುಕ್ತಿದ್ದಾರೆ, ಸಬೂಬುಗಳನ್ನು ಹುಡುಕ್ತಾ ಇದ್ದಾರೆ, ಒಳದಾರಿಗಳನ್ನು ಹುಡುಕ್ತಿದ್ದಾರೆ. ಇದರಿಂದ ಗಾಯ ಮಾಡ್ಕೊಳ್ಳದೆ ಆಚೆ ಬರೋದು ಹೆಂಗೆ? ಸೊ ಈಗ ನಾಳೆ ಇದೇನಾದ್ರು ಪರಿಷ್ಕರಣೆ ಆದರೂ ಆಗ ಹೇಳ್ತಾರೆ, ಬಡವರ ಪರ ನಾವು ಮಾಡ್ತಾ ಇದ್ದಿದ್ದಕ್ಕೆ ಸಿರಿವಂತರು, ಮಾಧ್ಯಮಗಳು, ಬಿಜೆಪಿಯವರು ಹೆಚ್ಚಿಗೆ ಮಾತಾಡಿದ್ರೆ ಮೋದಿ ದುಡ್ಡು ಕೊಡಬೇಕಾಗಿತ್ತು ಅಂದ್ಬಿಡೋದು. ಅವ್ರ ಮೇಲೆ ಹಾಕೋದು ಬಿಡೋದು. ಒಂದು ಬೈಡನ್ ಕೊಡಬೇಕಾಗಿತ್ತು ಕಾಸು ಅಂದ್ಬಿಡೋದು. ಯಾವುದೋ ಒಂದು ಬಿಡ್ತಾ ಇರೋದು ರೈಲು. ಹೇಳುವಾಗ ಏನಿತ್ತು, ಬಿಡು ರೈಲ್ನ ಅಂತ.